ಹಾಯ್ ಹೆಲೋ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇಷ್ಟು ದಿನ ನಾನು ಮಿನಿ ವ್ಲಾಗ್ ಅಂತ ಹೇಳ್ತಾ ಇದ್ದೆ, ಇವತ್ತಿಂದ ನಾನು ನ್ಯೂ ವ್ಲಾಗ್ ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲದಕ್ಕೂ ರೀಸನ್ ನೀವೇ. ನೀವು ಗೆಸ್ ಮಾಡ್ತಾ ಇರೋದು ಕರೆಕ್ಟ್. ನಾನು ಮಿನಿ ವ್ಲಾಗ್ ಜೊತೆಗೆ ಫುಲ್ ವಿಡಿಯೋನ ಶೂಟ್ ಮಾಡಿ ನಿಮ್ಮ ಜೊತೆಗೆ ಫುಲ್ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ನ ಹಾಕೋಣ ಅಂತ ಯೋಚನೆ ಮಾಡಿದ್ದೀನಿ. ಇದ್ರ ಜೊತೆಗೆ ಖುಷಿ ವಿಷಯ ಏನಂತ ಹೇಳಿದ್ರೆ ನನ್ನ ಚಾನಲ್ಗೆ 10K ಸಬ್ಸ್ಕ್ರೈಬರ್ಸ್ ಆದರು. ಈ ವಿಡಿಯೋ ಮುಖಾಂತರ ನಾನು ನನ್ನ ಚಾನೆಲ್ನಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಈ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಬಂದು ನನ್ನ ನೇಟಿವ್ಗೆ ಹೋಗ್ತಾ ಇರೋವಂಥ ವ್ಲಾಗು. ನನ್ನ ಅತ್ತೆ ಬ್ಯಾಂಗ್ಳೂರಿಗೆ ಬಂದಿದ್ದರು, ಬಟ್ ನಾನು ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ನಾನು ಸ್ಯಾಟರ್ಡೆ ನೈಟು ಹಾಸನ್ಗೆ ಹೊರಡಬೇಕಾಗಿತ್ತು. ಸೊ ನಮ್ಮ ಅತ್ತೆನ ಬಿಟ್ಬಿಟ್ಟು ನಾವು ಅಲ್ಲಿಂದ ನನ್ನ ತವ್ರ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ನಾನು ಅಮ್ಮ ನನ್ನ ಅತ್ತೆ ಹೊರಟ್ವಿ. ಸೊ ನಮಗೆ 5:30 ಬಸ್ಸು ಮಿಸ್ ಆಯಿತು, ಸ್ವಲ್ಪ ಲೇಟಾಗಿ ಹೋಗಿದ್ದಕ್ಕೆ. 8:30 ಬಸ್ ಸಿಕ್ತು. 8:30 ಬಸ್ಸು ಮಿಡ್ನೈಟ್ 2:30ಗೆ ಮನೆಗೆ ರೀಚ್ ಆಯಿತು. ನಮ್ಮ ಮಾವ ಬೈತಾಯಿದ್ರು, ಹೋದ ವಾರ ಬಂದುಬಿಟ್ಟು ಎಲ್ಲೋ ಕಳೆದೋಗಿದ್ರಿ, ಮತ್ತೆ ಇದೇ ಟೈಮ್ ಬಂದಿದ್ಯಾ ನೀನು ಅಂತ. ಓಕೆ, ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ. 5:30ಗೆ ಮತ್ತೆ ಮಾರ್ನಿಂಗ್ ನನ್ನ ತವ್ರ ಮನೆಗೆ ಹೋಗಬೇಕಾಗಿತ್ತು. ಅಮ್ಮ ನಾನು ಬೇಗ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ತವ್ರ ಮನೆ ಕಡೆ ಹೊರಟ್ವಿ. ಒಂಥರ ಖುಷಿ. ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಅಂದರೆ ಒಳ್ಳೆ ಸೆಂಟಿಮೆಂಟ್ಸ್ ಇರುತ್ತೆ. ನನಗೂ ತುಂಬಾ ಸೆಂಟಿಮೆಂಟ್ ಇದೆ ನನ್ನ ತವ್ರ ಮನೆ ಅಂದರೆ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿಂದನೂ ಅಲ್ಲೇ ಹುಟ್ಟಿ ಬೆಳೆದಿರ್ತೀವಿ. ಸಡನ್ಲಿ ನಾವು ಹಸ್ಬೆಂಡ್ ಮನೆಗೆ ಹೋದಾಗ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಬಟ್ ನನಗೆ ಏನು ಅಷ್ಟು ಡಿಫ್ರೆನ್ಸ್ ಅನಿಸಲ್ಲ. ನಾ ಹಸ್ಬೆಂಡ್ ಮನೆ, ಅಮ್ಮ ಮನೆ ಎಲ್ಲ ಸ್ವಲ್ಪ ನಿಯರ್ ಬೈ ಇರೋದ್ರಿಂದ ನಾನು ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಡೈಲಿ ಹೋಗ್ತೀನಿ, ಡೈಲಿ ಬರ್ತೀನಿ. ಸೊ ಅಷ್ಟೇನು ನಾನು ಮಿಸ್ ಮಾಡ್ಕೊಳ್ಳಲ್ಲ. ಆದರೂ ಒಂಥರ ಏನೋ ತವ್ರ ಮನೆ ಅಂದರೆ ಅಟ್ಯಾಚ್ಮೆಂಟ್. ಎಲ್ಲ ಹೆಣ್ಮಕ್ಳು ಥರ ನನಗೂ ಅಟ್ಯಾಚ್ಮೆಂಟ್. ಸರಿ, ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನು ನಾನು ನಿಮಗೆ ಪ್ಲೇಸ್ನ ತೋರಿಸ್ತಾ ಇದ್ದೀನಿ. ಇದು ನನಗೊಂದು ಮೆಮೊರಿ ಇದೆ, ಬಂಡಲ್ ಆಫ್ ಮೆಮೊರಿ ಅಂತ ಹೇಳ್ತಾರಲ್ಲ, ಆ ರೀತಿ ಮೆಮೊರಿ ಇದೆ. ಅದನ್ನು ಇನ್ನೊಂದು ಸತಿ ನಾನು ಶೇರ್ ಮಾಡ್ಕೊತೀನಿ. ಓಕೆ, ಮತ್ತು ನನ್ನ ತವ್ರ ಮನೆದಾಗೆ ಒಂದು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ. ಇವತ್ತು ನನ್ನ ತವ್ರ ಮನೆಗೆ ಹೋಗಿದ್ದ ಉದ್ದೇಶ ಏನಂತ ಹೇಳಿದ್ರೆ, ರೇಷನ್ ಕಾರ್ಡಲ್ಲಿ ನಾನು ಇನ್ನೂ ಟ್ರಾನ್ಸ್ಫರ್ ತೊಗೊಂಡಿರಲಿಲ್ಲ. ಆ ವಿಷಯವಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ಬೇಗ ಅಡುಗೆ ಕೂಡ ಮಾಡೋದಕ್ಕೆ ಎಲ್ಲ ಕಟ್ ಮಾಡಿ ನನ್ನ ಅಕ್ಕಂಗೆ ನಾನು ಹೆಲ್ಪ್ ಮಾಡ್ತಾಯಿದ್ದೆ. ಇವಳು ನನ್ನ ಕಸಿನ್ ಸಿಸ್ಟರು. ಹಾಗೆ ವಿಡಿಯೋ ಮಾಡಿಕೊಂಡು ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ. ಅವಳು ಅಪ್ಲೋಡ್ ಮಾಡಬೇಡ ಅಂತ ಹೇಳ್ತಾ ಇದ್ಲು. ಸುಮ್ಮನೆ ಹೇಳಿಬಿಟ್ಟು ನಾನಿಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ತೊಗೊಂಡೆ. ಬಟ್ ಆದರೆ ಅದರಲ್ಲಿ ಅವಳದು ನಂದು ವಾಯ್ಸ್ನ ಹಾಕೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ನನ್ನ ವೀಡಿಯೋಸಲ್ಲಿ ಡೈರೆಕ್ಟ್ ಲೈವ್ ವಾಯ್ಸ್ ಏನಿದೆ ಅದನ್ನೇ ಹಾಕೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನಾನು ಬಿಗಿನರ್ ಆಗಿರೋದ್ರಿಂದ ನನಗೆ ಅಷ್ಟು ಐಡಿಯಾ ಸಿಗ್ತಾ ಇಲ್ಲ. ನಾನು ಕೂಡ ಬೇರೆಯವ್ರ ವೀಡಿಯೋಸ್ನ ನೋಡಿ ಅದರಲ್ಲಿ ಅವ್ರು ಏನು ಕಂಟೆಂಟ್ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ನಾನು ಕೂಡ ಉಪಯೋಗಿಸ್ಕೊಂಡು ನಾನು ಕೂಡ ವೀಡಿಯೋಸ್ನ ಶೂಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ಸೊ ಮತ್ತು ಬ್ಯಾಂಗ್ಳೂರ್ಗಂತೂ ಬೇಗ ಬಂದ್ವಿ. ಬೇಗ ಅಂದರೆ 9 ಆಯಿತು. ಬಂದಿದ ತಕ್ಷಣ ತುಂಬ ತಲೆನೋವ್ತಾ ಇತ್ತು ಅಂತ ಕಾಫಿ ಮಾಡಿದೆ ಎಲ್ಲರಿಗೂ. ಮನೆಯಲ್ಲಿ ಯಾವುದೋ ಒಂದು ಹೊಸದು ಬ್ರ್ಯಾಂಡ್ ಕಾಫಿ ಇತ್ತು, ಮರಳಾಗಿರುವಂಥ ಕಾಫಿ ಪೌಡರು. ನಾನು ಯಾವತ್ತೂ ಈ ಕಾಫಿ ಟ್ರೈ ಮಾಡಿಲ್ಲ. ಇನ್ಸ್ಟೆಂಟ್ ಕಾಫಿ ಪೌಡರ್ ನಂಗೆ ಗೊತ್ತಿತ್ತು. ಇದು ಯಾವ ರೀತಿ ಟ್ರೈ ಮಾಡೋದಂತ ಯೂಟ್ಯೂಬಲ್ಲೇ ನೋಡಿಕೊಂಡು ಟ್ರೈ ಮಾಡಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಕಾಫಿ ಅಂದರೆ ಸೇಮ್ ಕಾಫಿ ಡೇನಲ್ಲಿ ನಾವು ಹೆಂಗೆ ಕುಡಿತೀವಿ ಅದೇ ರೀತಿ ಇತ್ತು ಈ ಕಾಫಿ. ನೀವು ಕೂಡ ಟ್ರೈ ಮಾಡಿ ಒಂದಿನ ನಿಮ್ಮ ಮನೆಯಲ್ಲಿ. ತುಂಬ ಚೆನ್ನಾಗಿತ್ತು ಕಾಫಿ. ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಮತ್ತು ನನ್ನ ಚಾನೆಲ್ನ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮತ್ತೊಮ್ಮೆ ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ.